ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಗಿಣ್ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಲೋಟ ರವೆ, ಒಂದು ಲೋಟ ಅವಲಕ್ಕಿ, ಹುರ್ಗಡ್ಲೆ ಮತ್ತು ಕಡಲೆ ಬೀಜದ ಪುಡಿ ಮತ್ತು ಒಂದು ಬಟ್ಲು ಕಾಯಿ ತುರಿನ ತೊಗೊಂಡಿದ್ದೀನಿ. ಮೊದಲಿಗೆ ರವೆನ ನಾವು ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ರವೆನ ಒಂದು ಲೋಟ ತೊಗೊಂಡಿದ್ದೀನಿ. 1/4 kg ತೊಗೋಬೋದು ನೀವು. ಇದನ್ನ ಕೆಂಪಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮತ್ತು ಕುಕ್ಕರ್ಗೆ ಇವಾಗ ಹಾಲನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಲೀಟ್ರಷ್ಟು ಹಾಲಿತ್ತು, ಗಿಣ್ಣ ಹಾಲು, ಅದನ್ನು ತೊಗೊಂಡು ಕುಕ್ಕರಲ್ಲಿ ಕಾಯ್ಸೋಕ್ಕೆ ಇಡ್ತಾ ಇದ್ದೀನಿ. ಈ ಥರ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ತಳ ಹಿಡಿಯಲ್ಲ ಮತ್ತು ಸೀದೋಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಈಗ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ 1 ಬಟ್ಲು ಹುರ್ಗಡ್ಲೆ ಮತ್ತು 1 ಬಟ್ಲು ಕಡಲೆ ಬೀಜ ಸಮವಾಗಿ ನಾನು ತೊಗೊಂಡಿದ್ದೀನಿ. ಮತ್ತು ಫ್ಲೇವರ್ಗೆ ಅಂದ್ಬಿಟ್ಟು ಒಂದು 4 ಏಲಕ್ಕಿ ಕಾಯಿ ತೊಗೊಂಡು ಪೌಡ್ರು ಮಾಡ್ಕೊತೀನಿ. ಈಗ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ನೋಡಿ, ಕೆನೆ ಬರೋವರೆಗೂ. ಈಗ ಇದಕ್ಕೆ ನಾನು ರವೆನ ಹಾಕೋತೀನಿ. ಫಸ್ಟು ಹುರಿದಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇಲ್ಲಿ ನಾನು ಅವಲಕ್ಕಿನೂ ಅಷ್ಟೇ, ರವೆನೂ ಅಷ್ಟೇ ಸಮ ತೊಗೊಂಡಿದ್ದೀನಿ. ಏಲಕ್ಕಿ ಮತ್ತು ಹುರ್ಗಡ್ಲೆ ಕಡಲೆ ಬೀಜನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲನ ಸ್ವಲ್ಪ ಕರಗಿಸ್ಕೋಬೇಕು, ಯಾಕಂದರೆ ಬೆಲ್ಲದ ಗಲೀಜಿದ್ರೆ ಡೈರೆಕ್ಟ್ ಹಾಕಿದ್ರೆ ಗಲೀಜೆಲ್ಲ ಅದಕ್ಕೆ ಮಿಕ್ಸ್ ಆಗುತ್ತೆ. ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಪಾಕ ಏನು ಬರೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಕರಗಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ರವೆ ಹಾಕೊಳ್ಳೋಣ. ರವೆ ಹಾಕೋದು ಇಲ್ಲಿ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ, ರವೆ ಹಾಕಿದ್ದೀನಿ. ಮತ್ತು ಇದಕ್ಕೆ ಅವಲಕ್ಕಿನೂ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳುವ. ರವೆ ಮತ್ತು ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಂಗೆ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡಷ್ಟು ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಅಂತೂ ತುಂಬ ಸಖತ್ತಾಗಿತ್ತು. ಇದಕ್ಕೆ ಇವಾಗ ಕಾಯಿ ತುರಿಯನ್ನು ಹಾಕೊಳ್ಳೋಣ, ಯಾಕಂದರೆ ಕಾಯಿ ತುರಿ ಹಾಕಿದಷ್ಟು ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ನಾನು 1 ಬಟ್ಲು ಕಾಯಿ ತುರಿ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ನಾನು ಸ್ವೀಟು ಅಷ್ಟೇ, ಜಾಸ್ತಿ ಸ್ವೀಟ್ನ ಮನೇಲಿ ತಿನ್ನೋದ್ರಿಂದ ಸ್ವಲ್ಪನೇ 2 ಹಚ್ ಬೆಲ್ಲ ಮಾತ್ರ ತೊಗೊಂಡಿದ್ದೆ. ನೀವು ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಮತ್ತು ಇವಾಗ ಹುರ್ಗಡ್ಲೆ ಪೌಡ್ರ್ ತೊಗೊಂಡೆ ನಾನು, ಹುರ್ಗಡ್ಲೆ ಮತ್ತು ಕಡಲೆ ಬೀಜದ. ಇದು ಸ್ವಲ್ಪನೇ ನಾನು ಹಾಕ್ಕೊಂಡಿದ್ದೆ, ಸಾಕಾಗ್ಬೋದು ಇಲ್ಲ ಗಂಟಾಗ್ಬಿಡುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದರೆ ಅದು ಇನ್ನೂ ಸ್ವಲ್ಪ ತೆಳ್ಳಗೆ ಆಗಿತ್ತು, ಹಂಗಾಗಿ ಇನ್ನು ಸ್ವಲ್ಪ ಇದ್ದದನ್ನು ಪೂರ್ತಿ 1 ಬಟ್ಲು ಹುರ್ಗಡ್ಲೆ ಮತ್ತು 1 ಬಟ್ಲು ಕಡಲೆ ಬೀಜ ತೊಗೊಂಡಿದ್ನಲ್ಲ, ಪೂರ್ತಿ ನಾನು ಹಾಕ್ಬಿಟ್ಟೆ. ಅದು ಕರೆಕ್ಟಾಗಿ ಗಿಣ್ಣಿಗೆ ಸರಿ ಹೋಯಿತು. ಗಿಣ್ಣು ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು. ನೈಟ್ ಮಾಡಿ ಬೆಳಗ್ಗೆ ತಿನ್ನೋದ್ರಿಂದ ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಇಲ್ಲ ಸಾಯಂಕಾಲ ತಿನ್ನೋದ್ರಿಂದ ಗಿಣ್ಣು ಯಾವಾಗಲೂ ತಿನ್ನೋಕ್ಕೆ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲೇ ಮಾಡಿ ಅಲ್ಲೇ ತಿಂದರೆ ಚೆನ್ನಾಗಿರಲ್ಲ, ಬಿಸಿ ಇದರಲ್ಲಿ. ಗಿಣ್ಣು ಆರಿದಷ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ಈಗ ಗಿಣ್ಣು ರೆಡಿ ಆಯಿತು ನೋಡಿ. ಹೀಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಂದ್ರೂ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಗಿಣ್ಣಿನ ಜೊತೆಗೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದರೆ ಕೆಲವರು ಸ್ವೀಟ್ ತಿನ್ನಲ್ವಲ್ಲ, ಅದಕ್ಕೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಹುರಿದಿರೋ ರವೆನ ನಾನು ಒಂದು ಸಲ ಅಂಗಡಿಯಲ್ಲೇ ತೊಗೊಂಬಂದುಬಿಡ್ತೀನಿ. ಹಂಗಾಗಿ ಇದ್ರ ಜೊತೆಗೆ ಉಪ್ಪಿಟ್ಟು ಮತ್ತು ಗಿಣ್ಣು 2 ರೆಡಿ ಆಯಿತು. ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಈಗ ಮನೆಯೆಲ್ಲ ಒರೆಸ್ಕೋತಾ ಇದೆ. ಮನೆಯೆಲ್ಲ ಒರೆಸಿ ಕೊಟ್ಟಿಗೆ ಎಲ್ಲ ತೊಳೆದು ಮತ್ತು ಬಾಗಿಲು ತೊಳೆದು ಬಟ್ಟೆ ಎಲ್ಲ ಒಗೆದು ಎಲ್ಲ ಆಗಿತ್ತು. ವಾರ ಎಲ್ಲ ಮುಗಿಸಿ ಈಗ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ನೈಟ್ಗೆ ಬೆಂಡೆಕಾಯಿ ಸಾಂಬಾರಿಗೆ ಈ ರೀತಿ ರುಬ್ಕೊಂಡಿದ್ದೆ ನಾನು. ಒಗ್ಗರಣೆಗೆ ಅಂದ್ಬಿಟ್ಟು ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಹುಣ್ಸೆಹಣ್ಣು ರಸನೂ ಪಕ್ಕದಲ್ಲೇ ಇಟ್ಟಿದ್ದೆ. ಯಾಕಂದರೆ ಹುಣ್ಸೆಹಣ್ಣು ಹಾಕೋದ್ರಿಂದ ಲೋಳೆ ಇರೋದೆಲ್ಲ ಬಿಟ್ಕೊಳ್ಳುತ್ತೆ. ಈಗ ಎಣ್ಣೆ ಹಾಕಿದ್ದೀನಿ, ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೆಂಡೆಕಾಯಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊಂಡಷ್ಟು ಲೋಳೆ ಬಿಟ್ಕೊಳ್ಳಲ್ಲ, ಎಲ್ಲ ಲೋಳೆ ಎಲ್ಲ ಹೋಗ್ಬಿಡುತ್ತೆ ಲೋಳೆ ಬೇಗ. ಹಂಗಾಗಿ ಚೆನ್ನಾಗಿ ಎಣ್ಣೆಲೇ ಹುರ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸನ ಹಾಕ್ಕೊಳ್ಳೋಣ. ನಾನು ಒಂದು 3-4 ಥರ ಬೆಂಡೆಕಾಯಿ ಸಾರಾಗಲಿ ಬೆಂಡೆಕಾಯಿ ಗೊಜ್ಜಾಗಲಿ ಮಾಡ್ತೀನಿ. ಅದು ಚಪಾತಿಗೆ ಗೊಜ್ಜು ಮಾಡೋದಂತೂ ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಇದು ಗಟ್ಟಿಯಾಗಿ ಮಾಡಿದ್ರೆ ಚಪಾತಿಗೂ ಆಗುತ್ತೆ ಮತ್ತು ಮುದ್ದೆಗೂ ಆಗುತ್ತೆ. ಹಂಗಾಗಿ ನಾನಿವತ್ತು ಮುದ್ದೆಗೆ ಸ್ವಲ್ಪ ತೆಳ್ಳಗೆ ಸಾಂಬಾರೇ ಮಾಡ್ಕೊತಾ ಇದ್ದೆ. ಇವಾಗ ಚೆನ್ನಾಗಿ ಕೆಂಪು ಗುರ್ದಾಗಿದೆ, ಲೋಳೆ ಎಲ್ಲ ಬಿಟ್ಟೋಗಿದೆ ನೋಡಿ. ಇವಾಗ ರುಬ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇದಕ್ಕೆ ಟೊಮೊಟೊ, ಕಾಯಿ, ಸಾಂಬಾರು ಪುಡಿ ಮತ್ತು ಗಸಗಸೆ ಹಾಕಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಹಸಿ ವಾಸನೆವರೆಗೂ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಬೆಂಡೆಕಾಯಿ ಸಾಂಬಾರು ಜೊತೆಗೆ ಈಗ ಮುದ್ದೆ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಒಂದು ಸೈಡು ಸಾಂಬಾರು ಆಗೋಷ್ಟರಲ್ಲಿ ಇನ್ನೊಂದು ಸೈಡು ಮುದ್ದೆ ಮಾಡ್ಕೊತಾ ಇದೆ.
ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಮುದ್ದೆನೂ ರೆಡಿ ಆಯಿತು ನೋಡಿ. ಸಾಂಬಾರೆಲ್ಲ ಆಗಲೇ ರೆಡಿಯಾಗಿದೆ. ಈ ರೀತಿ ನೋಡಿ, ಒಂಚೂರು ಲೋಳೆ ಎಲ್ಲ ಏನಿಲ್ಲ, ಎಷ್ಟು ಬಿಡಿಯಾಗಿ ರೆಡಿ ಆಯಿತು ಬೆಂಡೆಕಾಯಿ ಸಾಂಬಾರು ಅಂತ. ಈಗ ಮುದ್ದೆನೂ ಆಯಿತು. ಮುದ್ದೆಗೆ ಈ ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರುತ್ತೆ ತಿನ್ನೋದಕ್ಕಂತೂ. ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ಇದು ನೈಟೆಲ್ಲ ಊಟ ಮುಗಿಸಾಗಿ ಇದು ನೆಕ್ಸ್ಟ್ ಡೇ ಬ್ಲಾಗು. ಇದು ಶ್ರೀರಾಮನವಮಿಗೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ನಾವು ಶ್ರೀರಾಮನವಮಿಲಿ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋದು ರೂಢಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಹೆಸರುಬೇಳೆ ನೆನೆಸ್ಕೊತಾ ಇದೆ. ಮತ್ತು ಮಜ್ಜಿಗೆಗೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಎಲ್ಲ ತುರ್ಕೊಂಡು ಈ ಥರ ನಾನೊಂದು ಜಾರ್ ತೊಗೊಂಡಿದ್ದೀನಿ, ಬ್ಲೆಂಡರ್ನ. ಇದರಲ್ಲಿ ಮಜ್ಜಿಗೆ ಕಡಿದ್ರಂತೂ ತುಂಬ ಚೆನ್ನಾಗಿ ಮಜ್ಜಿಗೆ ಕಡಿಬೋದು. ಈಗ ಮಜ್ಜಿಗೆ ಎಲ್ಲ ಇದರಲ್ಲೇ ನಾನು ಮಾಡಿಕೊಂಡೆ. ಮಜ್ಜಿಗೆನೂ ರೆಡಿ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಬೋದು, ಮತ್ತು ಸೌತೆಕಾಯಿ, ಕ್ಯಾರೆಟು ಈ ಥರ ಎಲ್ಲ ತುರ್ಕೊಬೋದು, ಮತ್ತು ಗೋಧಿ ಹಿಟ್ಟೆಲ್ಲ ಕಲಿಸ್ಕೊಬೋದು. ಆ ರೀತಿಯೂ ಕೊಟ್ಟಿದ್ದಾರೆ. ಈಗ ಪಾನಕಕ್ಕೆ ನಾನು ಇದು ಕರ್ಬೂಜ ಹಣ್ಣು ಪಾನಕನೂ ಮಾಡಿಕೊಂಡೆ. ಈಗ ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡ್ತಾಯಿದ್ದೀನಿ. ಪೂಜೆನೂ ಮುಗಿಸಿ ನೋಡಿ, ಈ ರೀತಿ ಬೆಳಗ್ಗೆ ನಾನು ರೆಡಿ ಮಾಡಿದ್ದೆ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು. ಶ್ರೀರಾಮನವಮಿಗೆ ಪ್ರತಿ ವರ್ಷ ಇದೇ ರೀತಿ ಪೂಜೆ ಮಾಡ್ತೀವಿ. ಮತ್ತು ಮಧ್ಯಾಹ್ನ ಊರಿಗೆ ಹೋಗೋಣ ಅಂತ ಈ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಯಾಕಂದರೆ ನಮ್ಮೂರಲ್ಲಿ ಮಾರಮ್ಮನ ಹಬ್ಬ, ಯುಗಾದಿ ಹಬ್ಬ ತೀರಿದ ಮೇಲೆ ಮಾಡೋದ್ರಿಂದ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಸೀರೆಗಳೆಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಮತ್ತು ನನ್ನ ಮಗಳ ಬಟ್ಟೆಗಳೆಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ನಾನು ಅಲ್ಲಿ ಏನು ಬ್ಲಾಗ್ ಮಾಡ್ತೀನಿ ಅಲ್ಲಿ ಶೇರ್ ಮಾಡ್ತೀನಿ. ಏನು ಹಬ್ಬಗಳು ಯಾವ ಥರ ನಡೀತು, ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಹಬ್ಬ ಎಲ್ಲನೂ. ಹಂಗಾಗಿ ನನಗೆ ಬಟ್ಟೆಗಳು, ನನ್ನ ಮಗಳು ಬಟ್ಟೆಗಳೆಲ್ಲ ತಗೊಳ್ತಾ ಇದೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇಷ್ಟಾರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.